वो बोलते हैं ना लोग, जब वक्त आता है, मौत का वक्त आता है, वो गांव के तरफ भाग के आता है। इधर का भी इधर का मौत आता है, बंद बिಟ್ಟು ಅದಕ್ಕೆ ಅದು ಏನು ಬಗ್ಲಿದ್ರು ನಾವು ಕೇಳೋದು, ಅವ್ರಿಗೆ ಅಪಾಲಜಿ ಕೇಳಬೇಡ್ರಿ, ಕ್ಷಮೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದು ಟೈಮ್ ಬಂದ್ಬಿಟ್ಟತಿ. ನಮಗೆ ನ್ಯಾಯ ಬೇಕು. ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಇರಬೇಕು. ಅದಕ್ಕೆ ಗೊತ್ತಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತಾ ಇದಕ್ಕೆ? ಇದು ಬಾಳಾ ಸಾಹೇಬ್ ಠಾಕರೆ ಬಗ್ಗೆ ಮಾತಾಡೋದು, ಅಣ್ಣ ಬಸವಣ್ಣನವ್ರ ಬಗ್ಗೆ ಮಾತಾಡೋದು. ಅಣ್ಣ ಬಸವಣ್ಣನವರು ಹೊಲಿ ಹಾರಿದ್ರು ಅಂತ ಹೇಳ್ತಿದ್ರು. ಇದು ಲಿಂಗಾಯತ ಧರ್ಮದಾಗ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ, ಅಯೋಗ್ಯವ, ಮಾತೆತ್ತಿರ್ ಲೋಫರ್ ನನ್ನ ಮಗ, ಬೋಳಿ ಮಗ. ನೀನ್ ಯಾರ ಮಗನು? ಮಾತು ಒಂದು ಧರ್ಮದ ಬಗ್ಗೆ ಗೌರವವಿಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸೈನ್ಯತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು. ಅದೇ 14 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು. ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವವಿಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ. ನನಗೇನು ಬಾಯಿ ಬರ್ತದೆ ಮಗುಗಳು. ಎಷ್ಟು ದಿವಸ ಮಗಳ್ತೀಯಪ್ಪ? 2 ದಿವಸ ಮಗಳ್ತೀಯ ಗೊಡ್ಡಮ್ಮಿ. ನಿನ್ನ ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲಾಗಿದೆ. ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ. ನಿನ್ನ ಅಂತಿಮ ಕಾಲ ಬಂದಿದೆ. ಇವ್ರು ಹೇಳ್ತಾರ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾವು ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾರೆ. ಇವ ನೀನೇನು ಬಿಟ್ಟಿ ಬಿದ್ದೈತೆ ಕಾಂಗ್ರೆಸ್ ಪಕ್ಷ? ನಿನ್ಯಾವನು ಮಗ ಬಾಂಧವ ನಮ್ಮ ಪಾರ್ಟಿಗೆ JDS ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ವೇಷ ಹಾಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತೀವಿ. ಏನ್ ಗೊತ್ತೀರಿ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಹೇಳಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವ್ರು ಹೆಣ ಸದ್ಯ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾನ. ನಾನು ಹೇಳ್ತೀನಿ, ಇವ ಸತ್ರ ನಮ್ಮ ಕರ್ನಾಟಕದಾಗ ಇವರು ಮುಚ್ಚಾಕ್ ಬಿಡೋದು. ಇವನು ಇಲ್ಲೇ ಮುಚ್ಚಬಾರ್ದು. ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವ್ರಪ್ಪ. ನಿನ್ನಂಗ ಗೋಳ ಹಿಂದುತ್ವ ಮಾತಾಡ್ತೀರಿ, ಹಿಂದುತ್ವ ಎಲ್ಲೈತಪ್ಪ? ಮುಸ ನೀನು ಅಲ್ಲೇ ಹುಟ್ಟಿಬಿಟ್ಟು ಅದನ್ನ ಮುಸಾಕ ಹಿಂದುತ್ವ. ಅದಕ್ಕೆ ನಿನಗೆ ಓಟು ಹೊರಗೆ ಹಾಕ್ಯಾರ. ಈಗ ಇನ್ನೂ ನಾಚಿಕಿಲ್ಲ ನಿನಗ. ಮತ್ತೆ ಒಂದು ಹಿಂದುತ್ವ ಇನ್ನು ಕಟ್ತಾರಂತ ಬದ್ನಿಕಾಯಿ ಕಟ್ಟ. ನೀನು ಯಾವ ಪಾರ್ಟಿ ಗೆದ್ದಿಯಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ. ರಾಜೀನಾಮೆ ಕೊಡು. ಇವಾಗ ರಾಜೀನಾಮೆ ಕೊಡ್ಸೋಣ. ಅಪಾಲಜಿ ಕೇಳೋದು, ಕ್ಷಮೆ ಕೇಳೋ ಅಂತ ಹೇಳೋದು ನಾವು ಅಂತ ಗಾಂಡುಗಳಲ್ಲ.
ನಿನ್ನ ತಾಕತ್ತು ದಮ್ಮು ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ಯಾವ ಮುಸಾಫರ್ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ, ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. 1,20,000 ಮುಸ್ಲಿಮರದರಂತ ಇವಾಗ ಗೆದ್ದು ಬರ್ತಾನೆ. ನೀನ್ ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತ. ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು. ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮೇಲೆ ದರ್ಬಾರ ದಬ್ಬಾಳಿಕೆ ಎಷ್ಟು ಯೂಸ್ ಮಾಡ್ತೀಯಪ್ಪ? ಈಗ ಒಂದೇ ಕೇಳೋಣ, ಏನು ಬೇಡ. ಈಗ ನೀನು ಪಾರ್ಟಿ ಹತ್ರ ಹೊರಗೆ ಹಾಕ್ಯಾರ, ನೀನು ತಾಕತ್ತು ದಮ್ಮು ಅಂತೀಯಲ್ಲ, ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬಾ ಗಣಮಗನ, ನಾವು ತೋರಿಸ್ತೀವಿ. ನೀನು ಕೊಟ್ಟು ಹೋಟಿ ಮಾಡ್ಕೊಂಡು ಏನೇನು ಮಾಡಿ ಗೊತ್ತ ನಮಗೆ. ಅದಕ್ಕೆ ಈ ಸರಿ ನಮ್ಮ ಪಾರ್ಟಿಯವರಿಗೆ ವಿನಂತಿ ಮಾಡ್ಕೊಂಡಿನಿ ನಾನು, ಇವತ್ತೇನಾದ್ರೂ ನನಗೆಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡೋದಾದ್ರ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ, ನಾನು ಬಿಜಾಪುರ ಜಿಲ್ಲೆದ, ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದ್ದೆ. ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಾದ, ನಾವು ಅಖಂಡ ಬಿಜಾಪುರ ಜಿಲ್ಲೆದವ್ರ. ನನಗೇನು ನಮ್ಮ ಪಾರ್ಟಿಯವ್ರ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಇಲೆಕ್ಷನ್ ಮುಗಿಯೋವರೆಗೆ ನನ್ನ ಬಿಜಾಪುರದಾಗ ಬಿಡ್ರಿ. ಈ ತಾಕತ್ತ ಐದಲ್ಲ ತೋರಿಸ್ತಾರೆ. ಸುಮ್ಮನೆ ಮಾತಾಡೋದು, ಒಂದು ಧರ್ಮವನ್ನು ತಗೊಳ್ಳೋದು, ಇವತ್ತು ಧರ್ಮ ಎಲ್ಲ ಇಲ್ಲ. ಅವ್ರದ್ದು ಮಾತಾಡಕ್ ಇವ್ರಿಗೆ ಧರ್ಮನೇ ಇಲ್ಲ. ಸ್ವಂತದ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೈತಾನೆ. ಇವನಿಗೆ ನಾವಂತರೂ ಇವರು ಮನಸಾರೆ ನಾವು ಕಿತ್ತು ಹಾಕ್ಬಿಟ್ಟಿವಿ ನಮ್ಮ ಧರ್ಮದ ಇದ್ರ. ಇವನಿಗೆ ಅಯೋಗ್ಯ ಇವಾಗ ಯಾವ ಧರ್ಮದ ಇರೋಕಿಲ್ಲ, ಆಯ್ಕಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು. ಇದು ಭಾರತೀಯರ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು, ಭಾರತೀಯ ಪ್ರಜೆಗಳು ನಾವು. ಇವತ್ತು ಸುಮ್ಮನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೋತಾರೆ. ಯುದ್ಧ ಮಾಡಬಾರಂದ್ರು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತ ಹೇಳಿ. ಯುದ್ಧ ಮಾಡಬೇಡ ಅಂತ ಹೇಳಿಲ್ಲ. ಭಾರತೀಯರ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿಯವರು, ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಿದಾನ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದ್ರು, ಶಹೀದಾದ್ರು, ಜೀವವನ್ನು ಕೊಟ್ಟರು, ತ್ಯಾಗ ಕೊಟ್ಟರು. ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ, ಸಮಾಧಾನ, ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಹಾದ್ಯದ. ಅದನ್ನ ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇರಲಾರ್ದು 4 ಗುರುಸ್ಲಾ ಸುಟ್ಟು ಬಿಟ್ಟು 1971ರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು, ಅವರಿಗೆ ದುರ್ಗೆ, ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತೇ ಇದೇ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿ 93,000 ಜನನ್ನ ಇವತ್ತು ಬಂದಿ ಮಾಡಿ ಲಾವಾರದಲ್ಲಿ ಯುದ್ಧ ನಡೆದಿದ್ದು ಮಹತ್ವ. ಈ ದೇಶಕ್ಕಾಗಿ ಯುದ್ಧ ನಡೆದಿದೆ. ಇವತ್ತು ಯಾರು ಹೋಮ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಆಡ್ತಾರೆ. ಇವ ಮೋದಿ ಯಾವ ಮಂದಿ ಇಲ್ಲ ಅಂತ ಗುರುಸ್ಲಾ ಉಡೀಸ್ ಅಂತ ಆ ಟಿವಿಯವರು ಬೈಕೊಳಕ್ ಕೂತು ಬಿಡೋರು. ಉಡೀಸ್ ಎಷ್ಟು ಮಂದಿ ಚಾಯ ಹೊಡೆದ್ರಪ್ಪ?
ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ? ಪಾಪ 27 ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಿಮಗೆ ಗೊತ್ತೈತಿ 2019 ಪೂರ್ವದಲ್ಲಿ ಏನು 350 kg RDX ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರಲ್ಲ. ಪುಲ್ವಾಮಾ ದಾಳಿ ಆಯ್ತಲ್ಲ, ಅದನ್ನ ಬಿಟ್ಟರು ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ. ಅದು ಏನಾಯ್ತು, ಯಾಕೆ ಸತ್ರು, ಹೆಂಗ್ ಬಂತು RDX ನಮ್ಮ ದೇಶದಲ್ಲಿ 350 kg ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರ ಒಂದು ಪಾಕಿಸ್ತಾನ್ ಏಜೆಂಟ್ ಅಂತ ಹೇಳಿ ಇವನೇ ಅಂದಾನು ಪಾಕಿಸ್ತಾನ್ ಏಜೆಂಟ್ ಅಂತ. ನೀ ಯಾ ಏಜೆಂಟು? ನೀ ಯಾ ಏಜೆಂಟ್? ಚಕ್ಕ ಏಜೆಂಟ? ಯಾವ ಏಜೆಂಟ್? OBI ಅದು ಆಗಿತ್ತು. ಅದಕ್ಕೆ ಮುಂದುವರೆದು ಏನಿಟ್ಟಿದ್ದೆ ಅಂದ್ರೆ ಗೊಡ್ಡೆಣ್ಣಿ ಅಂದ್ರೆ ಹಾಲು ಹೆಂಗಾಗಿಲ್ಲ, ಅದು ಗೊಡ್ಡು ಆಗೋದಿಲ್ಲ, ಅದಕ್ಕೆ ಗೊಡ್ಡೆಣ್ಣಿ ಅಂತ. ಅದಕ್ಕೆ ಬಂಧುಗಳೇ, ತಾವು ಗಿದ್ದಿಗೆಡೋದು ಬೇಡ, ನಾವು ನಮ್ಮ ಮನಸ್ಸನ್ನು ಹೊಡ್ಕೊಂಡು ನಡೆಯೋರು ಬೇಡ. ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ, ನಮ್ಮ ಶಾಂತಿ, ಸಮಾಧಾನ, ತ್ಯಾಗ, ಬಲಿದಾನ ನಮ್ಮ ರಕ್ತದಲ್ಲೇ ಐತಿ. ಆ ರಕ್ತದಲ್ಲಿರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ. ಯಾವ ಪಾಕಿಸ್ತಾನ ಬರಲಿ, ಬೇಕಾದ ದೇಶ ಬರಲಿ, ಆ ಯುದ್ಧ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ. ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವರಾಗ. ಅದು ಬಿಟ್ಟು ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ. ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವರಿಗೆ ಉತ್ತರ ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ. ಆ ಉತ್ತರವನ್ನ ಕಡ್ಡಗ ಹಿಡ್ಕೊಂಡಲ್ಲ, ಓಟು ಮುಖಾಂತರ ತೋರ್ಸೋಣ. ಓಟು ಮುಖಾಂತರ ಅದಕ್ಕೆ ರೆಡಿ ಆಗಿ ಬರುತ್ತೆ. ಏನೇ ಈಗ ಬರಲ್ಲ ಅಂದ್ರೆ ಇನ್ನೂ 2 ವರ್ಷಕ್ಕೆ ಬರುತ್ತೆ, 28ಕ್ಕೆ. ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ನಾವು ತೋರಿಸೋಣ. ಇದೇ ಬಿಜಾಪುರ ನಗರದಲ್ಲೇ ನಾವು ಮತ್ತೆ ಬರ್ತೀವಿ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳ, ತಾವೆಲ್ಲ ಬಿಸಿಲಾಗ ನಿಂತೀರಿ ಪಾಪ. ಯಾಕಂದ್ರೆ ಇಷ್ಟೊತ್ತು ತಾವು ಸಾಹೇಬರು ನನ್ನೆಲ್ಲ ಹಮೀದ್ ಮುಷರಫ್ ಸಾಹೇಬರು ಸ್ವತಃ ಬಂದು ನಮ್ಮನ್ನೆಲ್ಲ ಬರಮಾಡ್ಕೊಂಡ್ರು. ಬಹುತೇಕ ಬಂಧುಗಳೇ, ನಿಮ್ಮನ್ನ ಹೊಡೆಯೋದಕ್ಕೆ ಯಾರಿಂತಲೂ ಸಾಧ್ಯ ಇಲ್ಲ. ಆ ಹೊಡೆಯುವಂತ ಕೈಗಳಿಗೆ, ಹೊಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ಭಗವಂತನ ಮೇಲೆ, ಆ ಅಲ್ಲಾಹನ ಮೇಲೆ ನಾವು ಬಹಳ ದೃಢವಾದ ವಿಶ್ವಾಸ, ನಂಬಿಕೆಯನ್ನು ನೀಡೋಣ. ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ನಮ್ಮ ಎಲ್ಲ ತನ್ವೀರ್ ಹಾಸ್ಮಿ ಗುರುಗಳ ಆದ್ಯವಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು. ಆ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಸಮಯ ಕಾಯನ ಬಂಧುಗಳೇ, ಸಮಯ ತಕ್ಕ ನಾವು ತೋರ್ಸೋಣ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನನ್ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರಮಾಡಿಕೊಂಡು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ, ನಿಮ್ಮ ಜೊತೆಗೆ ನನ್ನ ಉಸಿರಿರೋವರೆಗೂ ನಾನು ಒಂದು ಮಾತನ್ನು ಇಲ್ಲಿ ಕೊಟ್ಟು ಹೋಗ್ತೀನಿ. ಬಂಧುಗಳ ನೆನಪಿಟ್ಟುಕೊಡ್ರಿ, ನನ್ನ ಉಸಿರು ಇರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜೊತೆಗೆ, ಹಜರತ್ ಟಿಪ್ಪು ಸುಲ್ತಾನ್ ಅವರ ಜೊತೆಗೆ, ಬಸವಣ್ಣನವರ ಜೊತೆಗೆ, ಎಲ್ಲ ಧರ್ಮೀಯರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ